ನಿಮ್ಮಲ್ಲಿ ಎಷ್ಟು ಜನ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ? ಎಸ್, ಸೊ ಇವತ್ತಿನ ವಿಡಿಯೋ ನಿಮ್ಗೋಸ್ಕರ. ಲೆಟ್ಸ್ ಡಿಸ್ಕಸ್ ಪ್ರೈಸಸ್ ಆಫ್ ಸಮ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್. ಸೊ ಡಿಯೋನ ಈ ಬ್ಯಾಗ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3.6 lakhs. ಗೂಚಿಯ ಈ ಬ್ಯಾಗ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4.5 lakhs. ಫೆಂಡಿ ಫರ್ ಕೋಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಜಸ್ಟ್ 6.5 lakhs ಅಷ್ಟೇ. ಹರ್ಮಿಸ್ ಸ್ಪೆಷಲ್ ಕ್ರಾಫ್ಟೆಡ್ ಬ್ಯಾಗ್ ಜಸ್ಟ್ 1 crore rupees ಅಷ್ಟೇ. ಇನ್ಫ್ಯಾಕ್ಟ್ ಜಗತ್ತಿನ ಕಾಸ್ಟ್ಲಿ ಬ್ಯಾಗ್ ಹರ್ಮಿಸ್ ಬಕಿನ್, ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ಜಸ್ಟ್ 4.5 crore. ಈ ದುಡ್ಡಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು 3 BHK ಫ್ಲಾಟೇ ಬಂದ್ಬಿಡುತ್ತೆ, ರೈಟ್? ಸೊ ಮೈ ಕ್ವೆಶನ್ ಈಸ್, ಯಾಕೆ ಈ ಎಲ್ಲ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಇಷ್ಟೊಂದು ಕಾಸ್ಟ್ಲಿ? ಯಾಕಂದ್ರೆ ಈ ಎಲ್ಲ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ಗೂ ಒಂದು ಕಾಲದಲ್ಲಿ ಜೀವ ಇತ್ತು, ಅವುಗಳಿಗೂ ಕೂಡ ನಮ್ಮ ಥರನೇ ಎಮೋಷನ್ಸ್ ಇತ್ತು, ಫೀಲಿಂಗ್ಸ್ ಇತ್ತು, ನೋವು ಕೂಡ ಆಗ್ತಾ ಇತ್ತು. ಎಸ್, ಯಾಕಂದ್ರೆ ಈ ಎಲ್ಲ ಬ್ಯಾಗ್ಗಳು ಒಂದು ಟೈಮ್ನಲ್ಲಿ ಮುಗ್ಧ ಅಮಾಯಕ ಪ್ರಾಣಿಗಳಾಗಿದ್ವು. ಪಂಜರದಲ್ಲಿ ವಾರಗಟ್ಲೆ, ತಿಂಗಳಗಟ್ಲೆ, ವರ್ಷಗಟ್ಲೆ ಇಟ್ಟು ಹಿಂಸೆ ಮಾಡ್ಲಾಗ್ತಾ ಇತ್ತು. ಯಾಕಂದ್ರೆ ಜಸ್ಟ್ ಈ ಪ್ರಾಣಿಗಳ ಚರ್ಮದಿಂದ ಮಾಡಿದಂತ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಶೋ ಆಫ್ ಮಾಡೋದಕ್ಕೋಸ್ಕರ, ಅಂದ್ರೆ ಶ್ರೀಮಂತರು ಇನ್ನೂ ಶೋ ಆಫ್ ಮಾಡ್ಲಿ ಅಂತ. ಲಕ್ಸುರಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ನ ಖರೀದಿ ಮಾಡೋರು ಆರ್ ಯೂಸ್ ಮಾಡೋರು ಈ ವಿಡಿಯೋನ ನೋಡ್ಲೇಬೇಕು. ಅಂಡ್ ಇವನ್ ನಮ್ಮ ತರ ಸಾಮಾನ್ಯ ಜನರು ಕೂಡ ಡೈಲಿ ಯೂಸ್ ಮಾಡುವಂತ ನಾರ್ಮಲ್ ಆಗಿ ಲೆದರ್ ಶೂಸ್, ಬೆಲ್ಟ್ಸ್, ಸಮಟೈಮ್ಸ್ ಪರ್ಸಸ್, ಮೇಕಪ್ ಬ್ರಷ್, ಕಾರ್ಪೆಟ್ಸ್, ಸೊ ಇವುಗಳು ಕೂಡ ನಾವು ಡೈಲಿ ಯೂಸ್ ಮಾಡ್ತೀವಿ. ಸೊ ಗೊತ್ತಿಲ್ಲದೇನೋ ನಮ್ಮಿಂದಲೂ ಕೂಡ ಎಷ್ಟೋ ಪ್ರಾಣಿಗಳು ಸಾಯ್ತಾ ಇದೆ. ಪ್ರತಿ ವರ್ಷ ರ್ಯಾಬಿಟ್, ಬ್ಲೂ ಫಾಕ್ಸ್, ಗೋಲ್ಡನ್ ಜಾಕಲ್, ಅಲ್ಬಿನೋ ಕ್ರೊಕೊಡೈಲ್, ಪೈಥಾನ್, ಎಲಿಫೆಂಟ್, ಜಿರಾಫ್, ಹೇರ್, ಬೀವರ್ಸ್ ಅಂತ 2 ಬಿಲಿಯನ್ ಪ್ರಾಣಿಗಳು, ಇನ್ ಶಾರ್ಟ್ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಲ್ ಅಂಡ್ ಶ್ರೀಲಂಕಾ ಕಂಬೈನ್ ಮಾಡಿದ್ರು ಕೂಡ ಟೋಟಲ್ ಪಾಪ್ಯುಲೇಷನ್ ಎಷ್ಟಾಗುತ್ತೋ ಅದಕ್ಕಿಂತ ಜಾಸ್ತಿ ಆನಿಮಲ್ಸ್ಗಳು ಕೊಲ್ಲಲ್ಪಡ್ತಾ ಇದೆ, ಜಸ್ಟ್ ಫ್ಯಾಷನ್ ಅನ್ನುವಂಥ ಹೆಸರಿನಲ್ಲಿ. ನಾಟ್ ಓನ್ಲಿ ಆನಿಮಲ್ಸ್, ಬರೀ ಆನಿಮಲ್ ಪ್ರಾಣ ಮಾತ್ರ ಅಲ್ಲ, ಸೊ ಈ ಲೆದರ್ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡುವಂತ ಎಷ್ಟೋ ಅಮಾಯಕ ಕಾರ್ಮಿಕರ ಪ್ರಾಣ ಕೂಡ ಹೋಗಿರೋದು ಉಂಟು. ಇಷ್ಟಕ್ಕೂ ಯಾಕೆ ಈ ಪ್ರಾಡಕ್ಟ್ಸ್ ಇಷ್ಟೊಂದು ಕಾಸ್ಟ್ಲಿ? ಬಿಕಾಸ್ ಇದರಲ್ಲಿ ಯೂಸ್ ಮಾಡಿರೋದು ಎಕ್ಸಾಟಿಕ್ ಲೆದರ್, ವಿಚ್ ಮೀನ್ಸ್ ಇವೆಲ್ಲ ರೇರ್ ಎಕ್ಸಾಟಿಕ್ ಅನಿಮಲ್ ಸ್ಕಿನ್ ಇಂದ ಮಾಡಲ್ಪಟ್ಟಿರುತ್ತೆ. ಪ್ರಾಡಾ ಶೂಸ್ ನ ಕ್ರೊಕೊಡೈಲ್ ಸ್ಕಿನ್ ಇಂದ ಮಾಡಲಾಗುತ್ತೆ, ಡಿಯೋರ್ ಬ್ಯಾಗ್ಸ್ ನ ಆಸ್ಟ್ರಿಚ್ ಸ್ಕಿನ್ ಇಂದ ಮಾಡಲಾಗುತ್ತೆ, ಗೂಚಿ ಬ್ಯಾಗ್ಸ್ ನ ಪೈಥಾನ್ ಸ್ಕಿನ್ ಇಂದ ಮಾಡಲಾಗುತ್ತೆ, ಬಕಿನ್ ನ 1 crore ಬ್ಯಾಗ್ ಏನಿದೆಯೋ ಅದನ್ನ ಕ್ರೊಕೊಡೈಲ್ ಮತ್ತೆ ಎಲಿಫೆಂಟ್ ಸ್ಕಿನ್ ಇಂದ ಮಾಡಲಾಗುತ್ತೆ. ಅಂಡ್ ಜಗತ್ತಿನ ಅತ್ಯಂತ ದುಬಾರಿ ಹರ್ಮಿಸ್ ಬ್ಯಾಗ್ ನ ರೇರ್ ಆಗಿರುವಂತ ಅಲ್ಬಿನೋ ಕ್ರೊಕೊಡೈಲ್ ಸ್ಕಿನ್ ಇಂದ ಮಾಡಲಾಗುತ್ತೆ. ಅಂಡ್ ಇದನ್ನ ನಾನ್ ಹೇಳ್ತಾ ಇಲ್ಲ, ಖುದ್ದಾಗಿ ಈ ಬ್ರ್ಯಾಂಡ್ ಗಳ ಅಫಿಷಿಯಲ್ ವೆಬ್ಸೈಟ್ಸ್ ನಲ್ಲಿ ಪ್ರಾಡಕ್ಟ್ಸ್ ಜೊತೆಗೇನೆ ಅವರು ಡೀಟೇಲ್ಸ್ ನಲ್ಲಿ ಕೊಟ್ಟಿರ್ತಾರೆ. ಸೊ ಇವೆಲ್ಲ ಎಕ್ಸಾಟಿಕ್ ಲೆದರ್ ಅಂದ್ರೆ ರಿಚ್ ಪೀಪಲ್ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಆಯ್ತು. ವಾಟ್ ಅಬೌಟ್ ಕಾಮನ್ ಪೀಪಲ್? ಅಂದ್ರೆ ನಮ್ಮಂತ ಕಾಮನ್ ಪೀಪಲ್ ಕೂಡ ಲೆದರ್ ನ ಯೂಸ್ ಮಾಡ್ತೀವಿ, ಹೌದಾ? ಇನ್ ದ ಫಾರ್ಮ್ ಆಫ್ ಕೋಟ್ಸ್, ಪರ್ಸಸ್ ಅಂಡ್ ಬೆಲ್ಟ್ಸ್. ಯೂಶುವಲಿ ಜಗತ್ತಿನ ಟೋಟಲ್ 65% ಆಫ್ ಲೆದರ್ ಬೀಫ್ ಅಂದ್ರೆ ಕೌ ಅಥವಾ ಬಫೆಲೋ ಸ್ಕಿನ್ ಇಂದ ಮಾಡಲಾಗುತ್ತೆ. ಉಳಿದ ಲೆದರ್ನ ಪಿಗ್ಸ್, ಗೋಟ್ಸ್ ಅಂಡ್ ಇತ್ಯಾದಿ ಆನಿಮಲ್ ಸ್ಕಿನ್ ಇಂದ ಮಾಡ್ತಾರೆ. ಬಟ್ ಎಕ್ಸಾಟಿಕ್ ಆನಿಮಲ್ಸ್ ಲೆದರ್ ಪರ್ಸೆಂಟೇಜ್ ಕಡಿಮೆ ಆಗಿರೋದ್ರಿಂದ ಇದ್ರ ಬೆಲೆ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಎಕ್ಸಾಟಿಕ್ ಲೆದರ್ ಕಾಸ್ಟ್ ಬಂದ್ಬಿಟ್ಟು ಹೈ ಇರುತ್ತೆ. ಬಟ್ ಈ ಎಲ್ಲಾ ಲೆದರ್ ತಯಾರಾಗೋದು ಸೇಮ್ ಪ್ರೊಸೀಜರ್ ಅಲ್ಲಿ, ಅಂದ್ರೆ ಸೇಮ್ ಪ್ರೊಸೆಸ್ ಅಲ್ಲಿನೇ ಆನಿಮಲ್ಸ್ ನ ಆನಿಮಲ್ ಫಾರ್ಮ್ ನಲ್ಲಿ ಬ್ರೀಡ್ ಮಾಡಲಾಗುತ್ತೆ. ಸೊ ಅಲ್ಲಿ ಅವುಗಳ ಸ್ಕಿನ್ ನ ತೆಗೆದ್ಬಿಟ್ಟು ಟಾಮಿಂಗ್ ಫ್ಯಾಕ್ಟರಿಗೆ ಕಳಿಸ್ತಾರೆ. ಅಲ್ಲಿ ಆ ಸ್ಕಿನ್ ನ ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡ್ಬಿಟ್ಟು ಸ್ಮೂತ್ ಮಾಡಲಾಗುತ್ತೆ, ಬಿಕಾಸ್ ಡಿಕಂಪೋಸ್ ಆಗೋದ್ರಿಂದ ತಪ್ಸೋದಕ್ಕೋಸ್ಕರ. ಸೊ ಕೊನೆಗೆ ಆ ಲೆದರ್ ನ ಗೂಚಿ, ಡಿಯೋರ್, ಲೂಯಿ ವಿಟಾನ್, ಹರ್ಮಿಸ್ ಅಂತ ಕಂಪ್ನಿಗಳಿಗೆ ಕಳಿಸಲಾಗುತ್ತೆ. ಸೊ ಆ ಕಂಪ್ನಿಗಳು ಆ ಲೆದರ್ಗೆ ಪೇಂಟ್ ಮಾಡ್ಬಿಟ್ಟು ಹೊಲಿದು ಅದನ್ನ ಫೈನಲ್ ಬ್ರ್ಯಾಂಡ್ ಆಗ್ಬಿಟ್ಟು ತುಂಬಾ ದುಬಾರಿ ಬೆಲೆಗೆ ಮಾರ್ಕೊಳ್ತಾರೆ. ಲೆದರ್ಗಾಗಿ ಕೌ ಅಂಡ್ ಮುಂತಾದ ಪ್ರಾಣಿಗಳನ್ನ ಆನಿಮಲ್ ಫಾರ್ಮ್ಸ್ ನಲ್ಲಿ ಇಡಲಾಗುತ್ತೆ. ಅಲ್ಲಿ ಸಾವಿರಾರು ಪ್ರಾಣಿಗಳನ್ನ ಒಂದು ಸಣ್ಣ ಜಾಗದಲ್ಲಿ ಇಡ್ತಾರೆ. ಓಡಾಡೋದ್ ಬಿಡಿ, ಕನಿಷ್ಠ ಪಕ್ಷ ಅಲ್ಲಾಡೋದಕ್ಕೂ ಕೂಡ ಅವಕ್ಕೆ ಜಾಗ ಇರೋದಿಲ್ಲ. ಬಟ್ ಜಾಗ ಮಾಡೋದಕ್ಕೋಸ್ಕರ ಅಲ್ಲಿನ ಜನ ಏನ್ ಮಾಡ್ತಾರೆ ಗೊತ್ತಾ? ಸೊ ಆ ಪ್ರಾಣಿಗಳ ಕೊಂಬುಗಳನ್ನ ಅನಸ್ತೇಷಿಯಾ ಕೂಡ ಕೊಡದೇನೆ ಡೈರೆಕ್ಟ್ ಆಗಿ ಕಟ್ ಮಾಡ್ತಾರೆ. ಇದು ಆಕ್ಚುಲಿ ಕವ್ಸ್ಗೆ ಅಂದ್ರೆ ಹಸುಗಳಿಗೆ ತುಂಬಾ ಪೇನ್ಫುಲ್ ಪ್ರೊಸೀಜರ್ ಆಗಿರುತ್ತೆ. ಸಣ್ಣ ಸಣ್ಣ ಕರುಗಳನ್ನು ಕೂಡ ಕೊಲ್ತಾರೆ ಜಸ್ಟ್ ಟು ಪ್ರಿಪೇರ್ ಸ್ಪೆಷಲ್ ಕಾಫ್ ಸ್ಕಿನ್ ಪ್ರಾಡಕ್ಟ್ಸ್. ಇವುಗಳನ್ನ ದುಬಾರಿ ಪ್ರೈಸ್ಗೆ ಮಾರ್ಕೊಳ್ಳಲಾಗುತ್ತೆ. ಅಕಾರ್ಡಿಂಗ್ ಟು ಪೆಟಾ, ಪ್ರೆಗ್ನೆಂಟ್ ಕವ್ಸ್ನು ಕೂಡ ಕೊಂದು ಅವುಗಳ ಅನ್ಬೋರ್ನ್ ಕರುಗಳನ್ನ ತಗೊಂಡ್ಬಿಟ್ಟು ಅವುಗಳನ್ನ ಲೆದರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಲಾಗ್ತಾ ಇದೆ. ಅಂಡ್ ಜೀವಂತವಾಗಿರೋ ಎಷ್ಟೋ ರೆಪ್ಟೈಲ್ಸ್ ಗಳ ಸ್ಕಿನ್ ಕೂಡ ಕಟ್ ಮಾಡಲಾಗುತ್ತೆ. ರೀಸೆಂಟ್ಲಿ ಪೆಟಾ ಇಂಡೋನೇಷ್ಯಾದ ಒಂದು ಆನಿಮಲ್ ಫಾರ್ಮ್ ನಲ್ಲಿ ಸ್ಟಿಂಗ್ ಆಪರೇಷನ್ ಕಂಡಕ್ಟ್ ಮಾಡಿತ್ತು. ಅದೇ ಫಾರ್ಮ್ ಗೂಚಿ ಅಂಡ್ ಲೂಯಿ ವಿಟಾನ್ಗೆ ಆನಿಮಲ್ ಸ್ಕಿನ್ ನ ಸಪ್ಲೈ ಮಾಡ್ತಾ ಇತ್ತು. ಒಂದ್ ವೇಳೆ ನೀವೇನಾದ್ರೂ ಆ ಫಾರ್ಮ್ ನಲ್ಲಿ ಆನಿಮಲ್ಸ್ ನ ಟ್ರೀಟ್ ಮಾಡೋ ರೀತಿನ ನೋಡಿದ್ರೆ ನಿಮ್ ಹೃದಯ ಕಲ್ಕುತ್ತೆ. ಎಲ್ಲದಕ್ಕೂ ದೊಡ್ಡ ವಿಷಯ ಅಂದ್ರೆ ನಮ್ಮ ಸೆಲೆಬ್ರಿಟೀಸ್ ಹಿಪೋಕ್ರಸಿ. ರೀಸೆಂಟ್ಲಿ ಆಲಿಯಾ ಭಟ್ ಒಂದು ಇಂಟರ್ವ್ಯೂ ನಲ್ಲಿ ಆನಿಮಲ್ ಲವ್ ಬಗ್ಗೆ ಹೇಳ್ಕೊತಾರೆ. My love for animals started as a child, where we used to rescue kittens and championed by my sister, we used to rescue a kitten a week. ಆದ್ರೆ ಇನ್ನೊಂದು ಕಡೆ ಗೂಚಿ ಬ್ರ್ಯಾಂಡ್ಗೆ ಗ್ಲೋಬಲ್ ಅಂಬಾಸಿಡರ್ ಆಗಿದ್ದಾರೆ ಅಂಡ್ ಪ್ರೌಡ್ಲಿ ಎಕ್ಸಾಟಿಕ್ ಆನಿಮಲ್ ಸ್ಕಿನ್ ನ ಮಾರ್ತಾ ಇದ್ದಾರೆ.
ಅಂಡ್ ಇನ್ನೊಂದು ವಿಷಯ ಅಂದ್ರೆ ಸ್ಪೀಕ್ ಫಾರ್ ಆನಿಮಲ್ಸ್ ನ ಟಿ ಶರ್ಟ್ ಹಾಕೊಂಡು ಅದ್ರ ಜೊತೆನೆ ಗೂಚಿ ಲೆದರ್ ಬ್ಯಾಗ್ ನ ಕ್ಯಾರಿ ಮಾಡಿದ್ರು. ದಟ್ ಪ್ಯೂರ್ 100% ಲೆದರ್ ಇಂದ ಮಾಡಲಾಗಿತ್ತು. ಓಕೆ, ದಟ್ಸ್ ದೇರ್ ಪರ್ಸನಲ್. ಸೊ ಸೆಲೆಬ್ರಿಟೀಸ್ ಆಗ್ಬಿಟ್ಟು ಯಾವ ಕಂಪ್ನಿ ಜೊತೆ ಅಸೋಸಿಯೇಟ್ ಮಾಡಬೇಕು, ಯಾವ ಕಂಪ್ನಿ ಬ್ರ್ಯಾಂಡ್ಸ್ ನ ಪ್ರಮೋಟ್ ಮಾಡಬೇಕು, ಅದೆಲ್ಲ ಅವ್ರ ಪರ್ಸನಲ್. ಬಟ್ ಆಸ್ ಕಾಮನ್ ಪೀಪಲ್ ನಾವು ನಮ್ಮ ಒಪಿನಿಯನ್ ಹೇಳೋದ್ರಲ್ಲಿ ತಪ್ಪೇನು ಇಲ್ಲ ಅಲ್ವಾ? ಆಶ್ಚರ್ಯ ಆಗೋದಂದ್ರೆ ಈ ಪ್ರಾಡಕ್ಟ್ಸ್ ಇಷ್ಟು ಕಾಸ್ಟ್ಲಿಗೆ ಹೇಗೆ ಮಾರಾಟ ಆಗ್ತಾ ಇದಾವೆ. ಸಿ, ಜಸ್ಟ್ ಆಲಿಯಾ ಬಟ್ ಇದ್ರ ರೀಸನ್ ಆಗಿರೋಕ್ಕಾಗಲ್ಲ, ರೈಟ್? ವೆಲ್, ಇದ್ರ ಹಿಂದೆ ದೊಡ್ಡ ರೀಸನ್ ಇದೆ, ಅದು ಡೇಟಾ ಅಂಡ್ ಟೆಕ್ನಾಲಜಿ. ಡೇಟಾ ಅನಾಲಿಸಿಸ್ ಅಂಡ್ ಆಲ್ಗೋರಿದಮ್ ಯೂಸ್ ಮಾಡಿ ಈ ಬ್ರ್ಯಾಂಡ್ಸ್ ತಮ್ಮ ಆಡಿಯನ್ಸ್ ನ ಸರಿಯಾಗಿ ಟಾರ್ಗೆಟ್ ಮಾಡ್ತಾರೆ, ಅವರ ಇಷ್ಟ ಕಷ್ಟಗಳನ್ನ ತಿಳ್ಕೊತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿರುತ್ತೆ ಬಿಕಾಸ್ ಕನ್ಸ್ಯೂಮರ್ಸ್ ಗಳ ಬ್ರ್ಯಾಂಡ್ ಟೇಸ್ಟ್ ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ. ಟೋಟಲ್ ಲೆದರ್ ನ 65% ಬೀಫ್ ಲೆದರ್ ಇಂದ ಆಗಿರುತ್ತೆ. ಇಂಡಿಯಾದಲ್ಲಿ ಹಸುಗಳನ್ನ ಗೋಮಾತಾ ಅಂತ ಪೂಜೆ ಮಾಡ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಇದೇ ಇಂಡಿಯಾ ಬೀಫ್ ಲೆದರ್ ನ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಆಗಿದೆ. ಓವರ್ ಆಲ್ ಲೆದರ್ ಪ್ರೊಡಕ್ಷನ್ ಅಲ್ಲಿ ಇಂಡಿಯಾ 2ನೇ ದೊಡ್ಡ ಕಂಟ್ರಿ ಆಗಿದೆ ಅಂದ್ರೆ ನೀವು ನಂಬ್ತೀರಾ? ದಿಸ್ ರಿಯಲಿ ಅ ಸ್ಯಾಡ್ ಥಿಂಗ್ ಟು ಹಿಯರ್. ನಾರ್ಮಲ್ ಆಗಿ ಕಾಣೋ ಈ ಬ್ರ್ಯಾಂಡ್ಗಳ ಹಿಂದೆ ಎಷ್ಟೋ ಮುಗ್ಧ ಅಮಾಯಕ ಪ್ರಾಣಿಗಳ ನೋವು ಅಡಗಿರುತ್ತೆ. ಆಲ್ರೆಡಿ ಹೇಳಿದಾಗೆ ಈ ಪ್ರೊಸೀಜರ್ ನಲ್ಲಿ ಮನುಷ್ಯರ ಪ್ರಾಣ ಕೂಡ ಹೋಗುತ್ತೆ. ಆನಿಮಲ್ ಸ್ಕಿನ್ ನ ಲೆದರ್ಗೆ ಟ್ರಾನ್ಸ್ಫಾರ್ಮ್ ಮಾಡುವಂತ ಪ್ರೊಸೆಸ್ಗೆ ಟ್ಯಾನರಿ ಅಂತ ಕರೀತಾರೆ. ಸ್ಕಿನ್ ನ ಡಿಕಂಪೋಸ್ ಆಗೋದನ್ನ ತಪ್ಪಿಸೋದಕ್ಕೋಸ್ಕರ ಹೆವಿ ಕೆಮಿಕಲ್ಸ್ ನ ಯೂಸ್ ಮಾಡಲಾಗುತ್ತೆ, ಲೈಕ್ ಕ್ರೋಮಿಯಂ ಅಂಡ್ ಸೋಡಿಯಂ ಸಲ್ಫೇಟ್. ಬಟ್ ಪ್ರಾಬ್ಲಮ್ ಏನಂದ್ರೆ ಈ ಕೆಮಿಕಲ್ಸ್ ಕಾರ್ಸಿನೋಜೆನಿಕ್ ಆಗಿರುತ್ತೆ, ಮೀನ್ಸ್ ಕ್ಯಾನ್ಸರ್ಗೆ ಕಾರಣವಾಗುವ ಲೀಥಲ್ ಕೆಮಿಕಲ್ಸ್ ಇರುತ್ತೆ. ಸೊ ಟ್ಯಾನರಿ ಫ್ಯಾಕ್ಟರೀಸ್ ನಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಕೆಟ್ಟ ಪರಿಣಾಮಗಳು ಕೂಡ ಆಗುತ್ತೆ. ಸ್ಕಿನ್ ಅಂಡ್ ಬ್ರೀದಿಂಗ್ ಇಶ್ಯೂಸ್ ಆರ್ ಕಾಮನ್ ದೇರ್. ಬಟ್ ಕೆಲವು ಸಲ ಇನ್ಸ್ಟಂಟ್ ಡೆತ್ ಆಗಿರುವಂತ ಎಷ್ಟೋ ಎಕ್ಸಾಂಪಲ್ಸ್ ಕೂಡ ನಾವು ನೋಡ್ತೀವಿ. ಜಿನಾಲ್ ಟ್ಯಾನರಿ ಅನ್ನೋ ತಮಿಳ್ನಾಡಿನ ಫ್ಯಾಕ್ಟರಿ ಒಂದರಲ್ಲಿ ಕೆಲಸ ಮಾಡ್ತಿದ್ದಂತ 32 years ಓಲ್ಡ್ ರಾಮು ಅನ್ನೋಂಥವ್ರು ಆಸ್ ಯೂಶುವಲ್ ಡೈಲಿ ಹೋಗೋ ತರ ವರ್ಕ್ಗೆ ಅಂತ ಹೋದವರು ವಾಪಸ್ ಮನೆಗೆ ಬರೋದೇ ಇಲ್ಲ. ಅವ್ರ ಕೋ ವರ್ಕರ್ಸ್ ಹೇಳೋ ಪ್ರಕಾರ ಟ್ಯಾನರಿ ಟ್ಯಾಂಕ್ ನ ಕ್ಲೀನ್ ಮಾಡೋದಕ್ಕೋಸ್ಕರ ರಾಮು ಅವರು ಅದರೊಳಗಡೆ ಇಳಿದಿರ್ತಾರೆ. ಸೊ ಎಷ್ಟೊತ್ತಾದ್ರೂ ವಾಪಸ್ ಬರದೇ ಇದ್ದಾಗ ಅವ್ರ ಹಿಂದ್ಗಡೆ 4 ಜನನ ಕಳಿಸಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ದಟ್ ಆ ಟ್ಯಾಂಕ್ ನಲ್ಲಿ ಕೆಮಿಕಲ್ ನ ಟಾಕ್ಸಿಸಿಟಿ ತುಂಬಾ ಇತ್ತು. ಸೊ ಅದರಿಂದ ರಾಮು ಅವರ ಡೆತ್ ಆಗೋಗಿತ್ತು. ಫೆಂಡಿ ಕೋಟ್ ನೋಡೋದಾದ್ರೆ ಇದನ್ನ ಕ್ವಿರಲ್ ಫರ್ ಇಂದ ಮಾಡಲಾಗುತ್ತೆ. ಅಂಡ್ ಅದೇ ಫೆಂಡಿ ಕೋಟ್ಸ್ ನ ಇವನ್ ಬ್ಲೂ ಫಾಕ್ಸ್, ರ್ಯಾಬಿಟ್ಸ್, ಬೀವರ್ಸ್, ಬೇರ್ಸ್, ಸೊ ಈ ತರ ಪ್ರಾಣಿಗಳ ಫರ್ ಇಂದನೂ ಕೂಡ ಮಾಡಲಾಗುತ್ತೆ. ಮೇಕಪ್ ಬ್ರಷಸ್, ಮ್ಯಾಟ್ರೆಸಸ್, ಕಾರ್ಪೆಟ್ಸ್ ಇವೆಲ್ಲ ಯೂಸ್ ಮಾಡ್ತೀವಿ. ಅದರಲ್ಲೂ ಕೆಲವು ಸಲ ಆನಿಮಲ್ ಫರ್ ನ ಯೂಸ್ ಮಾಡಲಾಗಿರುತ್ತೆ. ಸೊ ಫರ್ ಮೋಸ್ಟ್ ಆಫ್ ದ ಟೈಮ್ ವೈಲ್ಡ್ ಅನಿಮಲ್ಸ್ ಇಂದ ಕಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ, ಅವನ್ನ ಟ್ರ್ಯಾಪ್ ಮಾಡಿ ಹಿಡಿಯಲಾಗುತ್ತೆ. ಲೆದರ್ ತರಾನೇ ಫರ್ಗೂ ಕೂಡ ಫಾರ್ಮ್ ನಲ್ಲಿ ಈ ಪ್ರಾಣಿಗಳನ್ನ ಇಡಲಾಗುತ್ತೆ. ಟ್ರ್ಯಾಪಿಂಗ್ ಕ್ರೂಯಲ್ ಟೆಕ್ನಿಕ್ಸ್ ಬಗ್ಗೆ ಹೇಳೋದಾದ್ರೆ ಪ್ರತಿ ವರ್ಷ ಅಮೆರಿಕದಲ್ಲಿ 5 million ಪ್ರಾಣಿಗಳನ್ನ ಟ್ರ್ಯಾಪ್ ಇಂದ ಹಿಡಿಯಲಾಗುತ್ತೆ. ಯೂಶುವಲಿ 3 ತರ ಟ್ರ್ಯಾಪ್ಸ್ ನ ಯೂಸ್ ಮಾಡ್ತಾರೆ. ಫಸ್ಟ್ ಒನ್ ಸ್ಟೀಲ್ ಜಾ ಲೆಗ್ ಹೋಲ್ಡ್ ಟ್ರ್ಯಾಪ್. ಇದನ್ನ ಸ್ಪೆಷಲಿ ರ್ಯಾಬಿಟ್ಸ್, ಜಾಕಲ್ಸ್, ಫಾಕ್ಸ್, ವೂಲ್ಸ್ ಇಂಥ ಪ್ರಾಣಿಗಳನ್ನ ಕ್ಯಾಚ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಈ ಟ್ರ್ಯಾಪ್ ನ ಒಂದು ಸೈಡ್ ಲಾಕ್ ಮಾಡಿ ಕಾಡಲ್ಲಿ ಬಿಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಈ ಟ್ರ್ಯಾಪ್ ನ ಆನಿಮಲ್ ಪಾಸ್ ಆಗುವಂತ ಜಾಗಗಳಲ್ಲಿ ಇಡ್ತಾರೆ. ಯಾವಾಗ ಆನಿಮಲ್ಸ್ ಆ ಟ್ರ್ಯಾಪ್ ಮೇಲೆ ಕಾಲ್ ಇಡ್ತಾವೋ ಆಟೋಮೆಟಿಕ್ಲಿ ಅವುಗಳ ಕಾಲು ಆ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಳ್ಳುತ್ತೆ. ಸೊ ಪ್ರಾಬ್ಲಮ್ ಅಂದ್ರೆ ಈ ಟ್ರ್ಯಾಪ್ ನ ಇಟ್ಟಂತವ್ರು ಸಮ್ಟೈಮ್ಸ್ ವಾರಗಟ್ಲೆ ಆ ಕಡೆ ತಿರುಗು ಕೂಡ ನೋಡೋದಿಲ್ಲ. ಸೊ ಅದರಿಂದ ಆಗ್ಬಿಟ್ಟು ಆ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿರುವಂತ ಆನಿಮಲ್ಸ್ ಹಸುವಿಂದ ಅಲ್ಲೇ ನರಳಿ ಸತ್ತು ಹೋಗ್ತವೆ. ಸಮ್ಟೈಮ್ಸ್ ತಮ್ಮನ್ನ ತಾವು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟೋ ಪ್ರಾಣಿಗಳು ತಮ್ಮ ಕಾಲನ್ನ ತಾವೇ ಕಟ್ ಮಾಡ್ಕೊಂಡು ಬಚಾವಾಗಿರುವಂತ ಉದಾಹರಣೆಗಳನ್ನ ಕೂಡ ನಾವು ನೋಡಬಹುದು. ಸೆಕೆಂಡ್ ಟ್ರ್ಯಾಪ್ ಬಂದ್ಬಿಟ್ಟು ಸ್ನೇರ್ಸ್. ಇದನ್ನ ಜಂಗಲ್ ನಲ್ಲಿ ಪ್ಲೇಸ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಮರಗಳ ಹತ್ರ ಪ್ಲೇಸ್ ಮಾಡ್ತಾರೆ. ಸೊ ಆನಿಮಲ್ ಪಾಸ್ ಆಗುವಂತ ಎಕ್ಸಾಕ್ಟ್ ಜಾಗದಲ್ಲಿ ಇದನ್ನ ಫಿಕ್ಸ್ ಮಾಡಿದಾಗ ಯಾವಾಗ ಆನಿಮಲ್ ಅಲ್ಲಿ ಬರುತ್ತೋ ಅದ್ರ ಕುತ್ತಿಗೆ ಅದರಲ್ಲಿ ಟ್ರ್ಯಾಪ್ ಆಗುತ್ತೆ. ಸೊ ಆಟೋಮೆಟಿಕ್ಲಿ ಅದು ಆ ಟ್ರ್ಯಾಪ್ ಇಂದ ಬಿಡಿಸ್ಕೊಳ್ಳೋದಕ್ಕೆ ಎಷ್ಟು ಒದ್ದಾಡುತ್ತೋ ಅಷ್ಟೇ ಆ ಟ್ರ್ಯಾಪ್ ಟೈಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಆ ಆನಿಮಲ್ ಕೊನೆಗೆ ಸತ್ತೋಗುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಕೋನಿ ಬಿಯರ್ ಟ್ರ್ಯಾಪ್. ಮೋಸ್ಟ್ ಆಫ್ ಟೈಮ್ ಇದನ್ನ ನೀರಲ್ಲಿ ಯೂಸ್ ಮಾಡಲಾಗುತ್ತೆ. ಸೊ ಹರಿಯೋ ನೀರಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಇದನ್ನ ಪ್ಲೇಸ್ ಮಾಡ್ತಾರೆ. ಯಾವುದೇ ಬೀವರ್ಸ್, ಬಿಂಕ್ ಈ ತರ ಆನಿಮಲ್ಸ್ ಇಲ್ಲಿಂದ ಪಾಸ್ ಆಗುವಾಗ ಆ ಟ್ರ್ಯಾಪ್ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಆ ಆನಿಮಲ್ ಫೇಸ್ ಆ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಳ್ಳುತ್ತೆ. ಸೊ ಕೊನೆಗೆ ಆ ಆನಿಮಲ್ ನೀರಲ್ಲಿ ಮುಳುಗಿ ಸತ್ತು ಹೋಗುತ್ತೆ. ಫರ್ಗೋಸ್ಕರ ಆನಿಮಲ್ಸ್ ನ ಸಾಕ್ತಾರೆ ಕೂಡ, ಆದ್ರೆ ಅವುಗಳನ್ನ ಫ್ರೀ ಆಗಿ ಬಿಡೋದಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಅವುಗಳನ್ನ ಪಂಜರದಲ್ಲೇ ಇಡಲಾಗುತ್ತೆ. ಸೊ ಆ ಆನಿಮಲ್ಸ್ಗೆ ಆಲ್ಮೋಸ್ಟ್ ಫ್ರೀ ಆಗಿ ಓಡಾಡಿ ಅಭ್ಯಾಸ ಇರುತ್ತೆ. ಸೊ ಆಲ್ ಆಫ್ ದ ಸಡನ್ ಅವುಗಳನ್ನ ಪಂಜರದಲ್ಲಿ ಇಡೋದ್ರಿಂದ ಎಷ್ಟೋ ಪ್ರಾಣಿಗಳು ಮೆಂಟಲಿ ಹುಚ್ಚು ಹಿಡಿದು ಅಂಡ್ ಇವನ್ ಡಿಪ್ರೆಷನ್ಗೆ ಹೋಗಿರುವಂತ ಎಕ್ಸಾಂಪಲ್ಸ್ ಕೂಡ ನಾವು ನೋಡಬಹುದು. ಸೊ ಕೊನೆಗೆ ಇನ್ನೂ ಮುಂದುವರೆದ್ಬಿಟ್ಟು ಸಮ್ ಕೇಸಸ್ ಅಲ್ಲಿ ತಮ್ಮನ್ನು ತಾವೇ ಕೊಂದುಕೊಳ್ಳುವಂತ ಸ್ಟೇಜ್ ಕೂಡ ಹೋಗ್ತವೆ ಆನಿಮಲ್ಸ್. ಅವುಗಳನ್ನ ಕೊಲ್ಲೋ ಸಮಯ ಬಂದಂತ ಟೈಮ್ ನಲ್ಲಿ ತುಂಬಾ ಕ್ರೂಯಲ್ ಆಗಿ ಕೊಲೆ ಮಾಡ್ತಾರೆ ಆನಿಮಲ್ಸ್ ನ. ಲೈಕ್ ಕರೆಂಟ್ ಶಾಕ್ ಅಂದ್ರೆ ಎಲೆಕ್ಟ್ರೋಕ್ಯೂಟ್ ಮಾಡಿ ಸಾಯಿಸ್ತಾರೆ. ಸಮ್ಟೈಮ್ಸ್ ಚೀಪ್ ಗ್ಯಾಸಸ್ ಇಂದ ಇಂಟಾಕ್ಸಿಕೇಟ್ ಮಾಡಿ ಕೂಡ ಕೊಲ್ತಾರೆ. ಸೊ ಇನ್ನೂ ಮುಂದುವರೆದ್ಬಿಟ್ಟು ಸ್ಕಿನ್ಡ್ ಅಲೈವ್ ಆರ್ ಟಾರ್ಚರ್ ಮಾಡಿ ಆ ಆನಿಮಲ್ಸ್ ನ ಸಾಯಿಸ್ತಾರೆ. ಅಂಡ್ ಸಮ್ಟೈಮ್ಸ್ ಫರ್ನ ಮ್ಯಾನ್ಯುವಲಿ ಕೂಡ ಪ್ಲಗ್ ಮಾಡ್ತಾರೆ. ಅಂದ್ರೆ ಆ ಆನಿಮಲ್ಸ್ ನ ಕೊಲ್ಲೋದಿಲ್ಲ, ಬಟ್ ಆ ಸಾಕಿರೋ ಆನಿಮಲ್ಸ್ ನ
ಫರ್ ಏನಿರುತ್ತೋ ಅದನ್ನ ಕೈಯಿಂದ ಕಿತ್ತುತ್ತಾರೆ. ಸೊ ಇದು ತುಂಬಾ ಪೇನ್ಫುಲ್ ಪ್ರೊಸೀಜರ್, ಇವನ್ ಅದು ಕೂಡ ತುಂಬಾ ಟಾರ್ಚರ್ ಪ್ರೊಸೀಜರ್ ಆಗಿರುತ್ತೆ. ನಾನು ಹೇಳೋದೇನಂದ್ರೆ ನಮ್ಮ ಹತ್ರ ಆಲ್ಟರ್ನೇಟಿವ್ ವೇಸ್ ಇರಬೇಕಾದ್ರೆ ಲೆದರ್ಗೋಸ್ಕರ, ಸೊ ಇವೆಲ್ಲ ಏನಕ್ಕೆ ಬೇಕು? ಎಸ್ಪೆಷಲಿ ಲೆದರ್ಗೆ ಫಸ್ಟ್ ಆಗಿ ಕ್ಯಾಕ್ಟಸ್ ಲೆದರ್. ಹೌದು, ಕ್ಯಾಕ್ಟಸ್ ಇಂದ ಈ ಲೆದರ್ನ ಪ್ರಿಪೇರ್ ಮಾಡಲಾಗುತ್ತೆ. ಅಕಾರ್ಡಿಂಗ್ ಟು ಮೆನಿ ಯೂಸರ್ಸ್ ಕ್ಯಾಕ್ಟಸ್ ಲೆದರ್ಗೂ ಅಂಡ್ ಆನಿಮಲ್ಸ್ ಲೆದರ್ಗೂ ಡಿಫ್ರೆನ್ಸ್ ಇಲ್ಲ ಅನ್ನೋಂಥದ್ದು ಗೊತ್ತಾಗಿದೆ. ಸೊ ಬೇಸಿಕಲಿ ಈ ಲೆದರ್ನ ಕ್ಯಾಕ್ಟಸ್ ಲೀವ್ಸ್ ಇಂದ ಮಾಡಲಾಗುತ್ತೆ. ಲೀವ್ಸ್ ನ ಡ್ರೈ ಮಾಡಿ ಅದರ ಫೈಬರ್ಸ್ ಅಂಡ್ ಪ್ರೋಟೀನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಈ ಎಕ್ಸ್ಟ್ರಾಕ್ಟ್ ನ ಕಾಟನ್ ಜೊತೆ ಕಂಬೈನ್ ಮಾಡಿ ಲೆದರ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ಸೊ ಫ್ಯಾಕ್ಟ್ ಈಸ್ ಕ್ಯಾಕ್ಟಸ್ ಲೆದರ್ ಈಸ್ ಮೋರ್ ಸಸ್ಟೈನಬಲ್ ದೆನ್ ಆನಿಮಲ್ ಲೆದರ್. ಸೊ ಮೆಕ್ಸಿಕೋ ತರ ಕಂಟ್ರಿನಲ್ಲಿ ಕ್ಯಾಕ್ಟಸ್ ನ ಇದೇ ಪರ್ಪಸ್ ಆರ್ ಇದೇ ರೀಸನ್ಗೆ ತುಂಬಾ ಬೆಳೆಯಲಾಗುತ್ತೆ. ಅಂಡ್ ಇವನ್ ಅದು ತುಂಬಾ ದೊಡ್ಡ ಬಿಸ್ನೆಸ್ ಆಗಿ ಕೂಡ ಬೆಳೆದಿದೆ ಆಲ್ರೆಡಿ. ಸೆಕೆಂಡ್ ಆಲ್ಟರ್ನೇಟಿವ್ ಈಸ್ ಮಲೈ, ಮೀನ್ಸ್ ಕೊಕೊನಟ್ ವಾಟರ್. ಕೊಕೊನಟ್ ವಾಟರ್ ಯೂಸ್ ಮಾಡಿ ಲೆದರ್ನ ತಯಾರು ಮಾಡಲಾಗುತ್ತೆ. ಕೊಕೊನಟ್ ವಾಟರ್ನ ಫರ್ಮೆಂಟ್ ಮಾಡಿ ಅದರಿಂದ ಸೆಲ್ಯುಲೋಸ್ನ ಫಾರ್ಮೇಶನ್ ಆಗುತ್ತೆ. ಸೊ ಅದನ್ನ ಲೇಟರ್ ಆಗಿ ಲೆದರ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ಇದು ಕೂಡ ತುಂಬಾ ಫ್ಯಾಷನಬಲ್ ಲೆದರ್ ಆಗಿದೆ. ಥರ್ಡ್, ಪಿನೆಟಿಕ್ಸ್. ಇದು ಪೈನಾಪಲ್ ಲೀವ್ಸ್ ಇಂದ ಮಾಡಲಾಗುತ್ತೆ. ಸೊ ಪೈನಾಪಲ್ ಲೀವ್ಸ್ ನ ಫೈಬರ್ ಯೂಸ್ ಮಾಡಿ ಲೆದರ್ಸ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ಪೂಮಾ, ನೈಕಿ ತರ ಕಂಪನಿಗಳು ಕೂಡ ಈ ಲೆದರ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಫರ್ಗೆ ಆಲ್ಟರ್ನೇಟಿವ್ ಆಗಿ ಕೂಡ ಫಾಕ್ಸ್ ಫರ್ ಅವೈಲೇಬಲ್ ಇದೆ. ಪ್ಲಾಂಟ್ಸ್ ಲೈಕ್ ಮಿಲ್ಕ್ ವುಡ್ ಅಂಡ್ ಹೆಮ್ಸ್ ಇಂದ ಕೂಡ ಈ ಫರ್ನ ತಯಾರು ಮಾಡಲಾಗುತ್ತೆ. ಇನ್ಫ್ಯಾಕ್ಟ್ ದೊಡ್ಡ ದೊಡ್ಡ ಕಂಪನಿಗಳು ಲೈಕ್ ವೆಲೆನ್ಸಿಯಾ ಕೂಡ ಈ ಫರ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ವಿಚ್ ಇಸ್ ವೆರಿ ಅಪ್ರಿಷಿಯೇಬಲ್. ಫೈನಲಿ ಈ ಎಲ್ಲಾ ಕಂಪನಿಗಳು, ಸೊ ಎಲ್ಲಾ ಬ್ರಾಂಡೆಡ್ ಕಂಪನಿಗಳು ಇದನ್ನೆಲ್ಲ ಮಾಡ್ತಿರೋದು ಏನಕ್ಕೋಸ್ಕರ ಆರ್ ಯಾರಿಗೋಸ್ಕರ? ದ ಆನ್ಸರ್ ಇಸ್ ನಮಗೋಸ್ಕರ. ಹೌದಾ? ಸೊ ಎಲ್ಲಿವರೆಗೂ ಯೂಸ್ ಮಾಡೋರು ಇರ್ತಾರೋ, ಎಲ್ಲಿವರೆಗೂ ಬೈ ಮಾಡೋರು ಇರ್ತಾರೋ, ಅಲ್ಲಿವರೆಗೂ ಪ್ರಿಪೇರ್ ಮಾಡೋರು ಅಂಡ್ ಮಾರೋರು ಇದ್ದೇ ಇರ್ತಾರೆ. ನಾನು ಹೇಳೋಕ್ ಬಯಸೋದೇನಂದ್ರೆ, ಸೊ ಆ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದನ್ನ ಬಂದ್ ಮಾಡಬೇಕು. ಆ್ಯಂಡ್ ಅಷ್ಟೇ ಅಲ್ಲ, ಆ ಥರ ಪ್ರಾಡಕ್ಟ್ಸ್ ತಯಾರು ಮಾಡುವಂಥ ಕಂಪ್ನಿಗಳ ವಿರುದ್ಧ ಧ್ವನಿ ಎತ್ತಬೇಕು. ಯಾಕಂದ್ರೆ ಫ್ಯಾಷನ್ ಹೆಸರಲ್ಲಿ ಎಷ್ಟು ಮುಗ್ಧ ಅಮಾಯಕ ಪ್ರಾಣಿಗಳು ಬಲಿಯಾಗೋದನ್ನ ಇದನ್ನ ನಾವು ತಪ್ಪಿಸ್ಬೋದು. ಎಸ್, ಸೊ ಈ ಫ್ಯಾಷನ್ ಪ್ರಾಡಕ್ಟ್ಸ್ ಬಗ್ಗೆ ಆರ್ ಈ ಫ್ಯಾಷನ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್.